ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 28/3/2025 महावाक्य। मीठे बच्चे तुम बहुत लक्की हो क्योंकि तुम्हें बाप की याद के सिवाय और कोई फिक्रात नहीं। इस बाप को तो फिर भी बहुत ख्यालात चलते हैं। ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳು, ನೀವು ಭಾಳ ಅದೃಷ್ಟವಂತರಾಗಿದ್ದೀರಾ. ಯಾಕೆಂದರೆ ನಿಮಗೆ ತಂದೆಯ ಹೊರತು ಇನ್ನೇನೂ ಇಲ್ಲ, ಇನ್ಯಾವ ಚಿಂತೆನೂ ಕೂಡ ನಿಮಗಿಲ್ಲ. ಈ ಬಾಬನಿಗಂತೂ ಭಾಳಷ್ಟು ವಿಚಾರಗಳು ನಡೀತಾ ಇರ್ತದೆ. ಪ್ರಶ್ನೆ, ಬಾಪ್ಗೆ ಪಾಸ್ ಜೋ ಸಪೂತ್ ಬಚ್ಚೆ ಹೇ ಉನ್ಕಿ ನಿಶಾನಿ ಕ್ಯಾ ಹೋಗಿ? ಬಾಬಾ ಪ್ರಶ್ನೆ ಕೇಳ್ತಾರೆ, ಬಾಬನ ಹತ್ರ ಯಾರು ಸುಪುತ್ರ ಮಕ್ಕಳಿದ್ದಾರಲ್ಲ ಅವ್ರ ಗುರುತು ಏನಾಗಿದೆ, ಅವ್ರ ಲಕ್ಷಣ ಏನಾಗಿದೆ? उत्तर, वे सभी का बुद्धियोग एक बाप से जुड़ाते रहेंगे, सर्विसेबल होंगे. ಅಂಥ ಮಕ್ಕಳ ಬುದ್ಧಿಯೋಗ ಒಬ್ಬ ತಂದೆಯೇ ಜೋಡಿಸಿರ್ತದೆ. ಅವ್ರು ಬೇರೆಯವ್ರನ್ನೂ ಕೂಡ ತಂದೆಯ ನೆನಪಿನಲ್ಲಿರೋ ಹಾಗೆ ಮಾಡ್ತಾರೆ, ಸೇವಾದಾರಿಗಳಾಗಿರ್ತಾರೆ. ಅಚ್ಚಿ ರೀತಿ ಪಡ್ಕರ್ ಅವರಂಕೋ ಪಡಾಯಂಗೆ, ತಾವು ಚೆನ್ನಾಗಿ ಓದಿ ಬೇರೆಯವ್ರಿಗೂ ಓದಿಸ್ತಾರೆ. ಬಾಪ್ಗೆ ದಿಲ್ ಪರ್ ಚಡೆ ಹುಯೇ ಹೋಂಗೆ, ಅವ್ರು ಯಾವಾಗಲೂ ಬಾಬನ ಹೃದಯವನ್ನು ಏರಿರ್ತಾರೆ. ऐसे सपूत बच्चे ही बाप का नाम बाला करते. ಇಂತಹ ಸುಪುತ್ರ ಮಕ್ಕಳೇ ತಂದೆ ಹೆಸರನ್ನು ಪ್ರಸಿದ್ಧ ಮಾಡ್ತಾರೆ. जो पूरा पढ़ते नहीं वह औरों को भी खराब करते हैं. यह भी ड्रामा में नूंद है. ಯಾರಿಲ್ಲಿ ಪೂರ್ಣ ಓದೋದಿಲ್ವೋ ಅವ್ರು ಬೇರೆಯವ್ರನ್ನೂ ಕೂಡ ಹಾಳು ಮಾಡಿಬಿಡ್ತಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ. ಗೀತೆ ಲೇಲೋ ದುವಾಯೆ ಮಾ ಬಾಪ್ ಕಿ. ಬಾಬಾ ಹೇಳ್ತಾರೆ, ಗೀತೆ ಪಡೆಯಿರಿ ತಂದೆ ತಾಯಿಯ ಆಶೀರ್ವಾದಗಳನ್ನು. ಓಂ ಶಾಂತಿ. ಹರೇ ಘರ್ ಮೇ ಮಾ ಬಾಪ್ ಅವ್ರ 2-4 ಬಚ್ಚೆ ಹೋತೆ ಫಿರ್ ಆಶೀರ್ವಾದ ಆದಿ ಮಾಂಗ್ತೆ ಹೇ. ಬಾಬಾ ಹತ್ರ ಪ್ರತಿಯೊಂದು ಮನೆಯಲ್ಲೂ 2-4 ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಅವ್ರ ಆಶೀರ್ವಾದನೂ ಬೇಡ್ತಾ ಇರ್ತಾರೆ. ಮತ್ತು ಹದ್ಕಿ ಬಾತ್ ಹೇ, ಯ ಹದ್ಕಿಲಿ ಗಾಯ ಹುವಾ ಹೇ. ಬಾಬಾ ಹೇಳ್ತಾರೆ ಅದು ಹದ್ದಿನ ಮಾತಾಯಿತು. ಇಲ್ಲಿ ಹದ್ದಿಗೋಸ್ಕರನೇ ಗಾಯನ ಮಾಡಲಾಗ್ತದೆ. ಬೇಹದ್ ಕಾ ಕಿಸ್ಕೋ ಭೀ ಪತಾ ನಹೀ ಹೇ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಬೇಹದ್ ಕೆ ಬಾಪ್ ಕೆ ಬಚ್ಚೆ ಅವ್ರ ಬಚ್ಚಿಯಾ ಹೇ. ಬೇಹದ್ದಿನ ಬಗ್ಗೆ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಈಗಂತೂ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ಮತ್ತು ಮಗ ಮಗಳು ಅಂತಾರೆ ಬಾಬಾ. ಮಾತ್ ಪಿತಾ ಹೋತೆ ಹದ್ದಿಕೆ ಲೇಲು ದುವಾಯಿ ಹದ್ದಿಕೆ ಮಾತ್ ಪಿತಾಕೆ. ಅಲ್ಲಿ ಅಪ್ಪ ಅಮ್ಮ ಹದ್ದಿನವರಾಗಿರ್ತಾರೆ, ತೆಗೆದುಕೊಳ್ಳ್ರಿ ಆಶೀರ್ವಾದ ಹದ್ದಿನ ತಾಯಿ ತಂದೆಯದು ಅಂತ. ಯಹ ಬೇಹದ್ ಕಾ ಮಾ ಬಾಪ್ ವ ಹದ್ದಿಕೆ ಮಾ ಬಾಪ್ ಸಭೀ ಬಚ್ಚೋं को ಸಂಭಾಲ್ತೆ ಹೇ ಫಿರ್ ಟೀಚರ್ ಪಡಾತೆ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಬೇಹದ್ದಿನ ತಾಯಿ ತಂದೆ, ಅಲ್ಲಿ ಹದ್ದಿನ ಅಪ್ಪ ಅಮ್ಮನೂ ಕೂಡ ಮಕ್ಕಳನ್ನು ಸಂಭಾಲನೆ ಮಾಡ್ತಾರೆ, ನಂತರ ಟೀಚರ್ ಅವ್ರಿಗೆ ಓದಿಸ್ತಾರೆ. अब तुम बच्चे जानते हो यह है बेहद का माँ बाप, बेहद का टीचर, बेहद का सद्गुरु, सुप्रीम फादर, टीचर, सुप्रीम गुरु. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ಏನಂತ. ಇಲ್ಲಿ ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ. ಇಲ್ಲಿ ಬೇಹದ್ದಿನ ತಾಯಿ ತಂದೆ, ಬೇಹದ್ದಿನ ಟೀಚರ್, ಬೇಹದ್ದಿನ ಸದ್ಗುರು, ಸುಪ್ರೀಂ ಫಾದರ್, ಟೀಚರ್, ಸುಪ್ರೀಂ ಗುರು. ಸತ್ ಬೋಲ್ನೆ ವಾಲ, ಸತ್ ಸಿಕ್ಲಾನೆ ವಾಲ, ಸತ್ಯ ಹೇಳುವಂಥವರು, ಸತ್ಯ ಕಲಿಸುವಂಥವರು. बच्चों में नंबरवार तो होते हैं ना. लौकिक घर में 2-4 बच्चे होते हैं तो उनकी कितनी संभाल करनी पड़ती है. ಬಾಬಾ ಹೇಳ್ತಾರೆ ಸತ್ಯ ಹೇಳುವಂಥವರು, ಸತ್ಯ ಕಲಿಸುವಂಥವರು ತಂದೆಯಾಗಿದ್ದಾರೆ. ಮಕ್ಕಳಲ್ಲಿನೂ ನಂಬರ್ವಾರ್ ಆಗಿದ್ದಾರೆ ತಾನೇ. ಲೌಕಿಕ ಮನೆಯಲ್ಲಿ 1-2-4 ಮಕ್ಕಳಿದ್ರೂ ಕೂಡ ಅವ್ರನ್ನ ಎಷ್ಟು ಸಂಭಾಲನೆ ಮಾಡಲಾಗ್ತದೆ. या कितने ढेर बच्चे हैं, कितने सेंटर से बच्चों के समाचार आते हैं, या बच्चा ऐसा है, ये शैतानी करता है, या तंग करता है, विघ्न डालता है. ಬಾಬಾ ಹೇಳ್ತಾರೆ ಎಷ್ಟು ಜನ ನಂಗೆ ಮಕ್ಕಳಿದ್ದಾರೆ, ಎಷ್ಟು ಜನ ಸೆಂಟರ್ನಲ್ಲಿ ಬಾಬನಿಗೆ ಮಕ್ಕಳದ್ದು ಸಮಾಚಾರ ಬರ್ತದೆ. ಬಾಬಾ ಈ ಮಗು ಹಿಂಗಿದೆ, ಇವರಿಷ್ಟು ತೊಂದರೆ ಕೊಡ್ತಾರೆ, ಇವರು ರಾಕ್ಷಸಿಯ ಕೆಲಸ ಮಾಡ್ತಾರೆ, ವಿಘ್ನ ಹಾಕ್ತಾರೆ. ಫುರ್ನಾತು ಇಸ್ ಬಾಪ್ ಕೋ ರಹೇಗನ. ಈ ರೀತಿ ಸಮಾಚಾರ ಬಂದಾಗ ಇದೆಲ್ಲದರ ಚಿಂತೆ ತಂದೆಗೆ ತಾನೇ ಇರೋದು. ಪ್ರಜಾಪಿತಾ तो यह है ना कितने देर बच्चों का ख्याल रहता है. तब बाबा कहते तुम बच्चे अच्छी ರೀತಿ ಬಾಪ್ ಕಿ ಯಾದ್ ಮೇ ರಹ ಸಕ್ತೆ ಹೋ. ಪ್ರಜಾಪಿತಾ ಅಂತೂ ಇಲ್ಲೇ ಇದ್ದಾರಲ್ವಾ, ಎಷ್ಟು ಜನ ಮಕ್ಕಳಿಗೆ ವಿಚಾರ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಒಳ್ಳೆ ರೀತಿಯಲ್ಲಿ ತಂದೆಯ ನೆನಪಿನಲ್ಲಿರಲಿಕ್ಕೆ ಸಾಧ್ಯ. ಇನ್ಕೋ ತೋ ಹಜಾರೋ ಫುರ್ನೆ ಹೇ, ಏಕ್ ಫುರ್ನಾ ತೋ ಹೈ ನಹಿ. ಈ ಬ್ರಹ್ಮನಿಗಂತೂ ಸಾವಿರಾರು ಚಿಂತೆಗಳಿದ್ದಾವೆ, ಒಂದು ಚಿಂತೆ ಅಲ್ಲ. हज़ारों फुरने दूसरे रहते हैं, कितने ढेर बच्चों को संभालना पड़ता है. ಎಷ್ಟೆಲ್ಲ ಸಾವಿರಾರು ಚಿಂತೆಗಳು ಬಾಬಾ ಹೇಳ್ತಾರೆ ಬೇರೆ ಬೇರೆ ಇರ್ತದೆ. ಎಷ್ಟು ಮಕ್ಕಳನ್ನು ಬಾಬಾ ಸಂಭಾಲನೆ ಮಾಡಬೇಕಾಗ್ತದೆ. ಮಾಯಾ ಬಿ ಬಡಿ ದುಶ್ಮನ್ ಹೇ ನಾ. ಅಚ್ಚಿ ರೀತಿ ಕೊಯ್ ಕೊಯ್ ಕಿ ಖಾಲ್ ಉತಾರ್ ದೇತಿ ಹೇ. ಮಾಯೆ ಎಷ್ಟು ದೊಡ್ಡ ಶತ್ರು ಅಂತಂದರೆ ಒಳ್ಳೆ ರೀತಿಯಲ್ಲಿ ಕೆಲವರನ್ನು ಮಾಯೆ ಏನು ಮಾಡಿಬಿಡ್ತದೆ, ತನ್ನ ಕಡೆ ಮಾಡ್ಕೊಂಡ್ಬಿಡ್ತದೆ.
ಅವ್ರನ್ನ ಬೀಳಿಸ್ಬಿಡ್ತದೆ. कोई को नाक से, कोई को चोटी से पकड़ लेती है. ಮಾಯೆ ಕೆಲವ್ರು ಜುಟ್ಟು ಹಿಡ್ದೆ, ಕೆಲವ್ರು ಮೂಗನ್ನೇ ಹಿಡ್ಕೊಂಡ್ಬಿಟ್ಟಿರ್ತದೆ. इतने सब का समाचार तो करना पड़ता है, फिर भी बेहद बाप की याद में रहना पड़े. ಇಷ್ಟೆಲ್ಲ ವಿಚಾರ ಬಾಬಾ ಮಾಡಬೇಕಾಗ್ತದೆ, ಆದರೂ ಕೂಡ ಬೇಹದ್ದಿನ ತಂದೆನೂ ನೆನಪು ಮಾಡಬೇಕಾಗ್ತದೆ. तुम हो बेहद के बाप के बच्चे, जानते हो हम बाप की श्रीमत पर चल क्यों ना बाप से पूरा वर्षा ले ले. ನೀವಾಗಿದ್ದೀರಿ ಬೇಹದ್ದಿನ ತಂದೆಯ ಮಕ್ಕಳು, ತಿಳ್ಕೊಂಡಿದ್ದೇವೆ ನಾವು ತಂದೆಯ ಶ್ರೀಮತದಂತೆ ನಡೆದು ಯಾಕೆ ತಂದೆಯಿಂದ ಪೂರ್ತಿ ಆಸ್ತಿ ತಗೊಳ್ಬಾರ್ದು. ಸಬ್ ತೋ ಏಕ ರಸ್ ಚಲ್ ನ ಸಕೆ, ಎಲ್ಲರೂ ಒಂದೇ ರೀತಿ ನಡಿಲಿಕ್ಕಂತೂ ಸಾಧ್ಯ ಇಲ್ಲ. ಕ್ಯೂಂಕಿ ರಾಜಾಯಿ ಸ್ಥಾಪನೆ ಹೋ ರही है ಅವ್ರ ಕೊಯ್ಕಿ ಬುದ್ಧಿ ಮೇ ಆ ನ ಸಕೆ. ಬಾಬಾ ಹೇಳ್ತಾರೆ ಯಾಕೆಂದರೆ ಇಲ್ಲಿ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಬೇರೆ ಯಾರ ಬುದ್ಧಿಯಲ್ಲೂ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. यह बहुत ऊंच पढ़ाई, बादशाही मिल गई, फिर पता नहीं पड़ता है कि राजाई कैसे स्थापन हुई. ಬಾಬಾ ಹೇಳ್ತಾರೆ ಇದು ಯಾರ ಬುದ್ಧಿಯಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ, ಬಹಳ ಶ್ರೇಷ್ಠ ಶಿಕ್ಷಣ ಇದಾಗಿದೆ. ರಾಜ್ಯ ಬಗ್ಗೆ ಸಿಕ್ತು ಅಂದಮೇಲೆ ಗೊತ್ತೂ ಆಗೋದಿಲ್ಲ ಈ ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತ. ರಾಜಾಯಿ ಕಾ ಸ್ಥಾಪನೆ ಹೋನಾ ಬಡ ವಂಡರ್ಫುಲ್ ಹೈ, ಅಭಿ ತುಮ್ ಅನುಭವಿ ಹೋ. ಈ ರಾಜ್ಯ ಸ್ಥಾಪನೆ ಆಗೋದು ಭಾಳ ಅದ್ಭುತ, ನೀವು ಅನುಭವಿಗಳಾಗಿದ್ದೀರಿ. ಪಹಲೆ इनको भी पता थोड़ी था कि हम क्या थे, फिर कैसे 84 जन्म लिए. ಮೊದಲು ಇವ್ರಿಗೂ ಎಲ್ಲ ಗೊತ್ತಿತ್ತೇನು ನಾವೇನಿದ್ವಿ, ಹೇಗೆ 84 ಜನ್ಮ ಪಡ್ಕೊಂಡ್ವಿ ಅಂತ. ಅಭಿ ಸಮझ में आया है, तुम भी कहते हो बाबा आप वही हो, ये बड़ी समझने की बात है. ಈಗ ನಾವು ತಿಳುವಳಿಕೆಯಲ್ಲಿ ಬಂತು ನಮಗೆ, ನೀವು ಕೂಡ ಹೇಳ್ತೀರಾ ಬಾಬಾ ನೀವು ಅವರೇ ಅಲ್ವಾ, ಇದು ಭಾಳ ತಿಳ್ಕೊಳ್ಳುವಂಥ ಮಾತು. ಅಂದರೆ ಕಲ್ಪದ ಅದೇ ತಂದೆ ಅಲ್ವಾ ನೀವು ಅಂತ. ಈ ಸಮಯ ಹಿ ಬಾಪ ಕರ್ ಸ ಬಾತೆ ಸಮझाते हैं. ಈ ಸಮಯದಲ್ಲಿ ತಂದೆ ಬಂದು ಎಲ್ಲ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಈ ಸಮಯ ಬಲ್ कोई कितना भी लखपति करोड़पति हो, बाप कहते पैसे आदि सब मिट्टी में मिल जाने हैं. ಬಾಬಾ ಒಂದು ಮಾತು ಹೇಳ್ತಾರೆ, ಇವತ್ತು ಎಷ್ಟೇ ಯಾರು ಲಕ್ಷಾಧೀಶ್ವರ ಇರಲಿ, ಕೋಟ್ಯಾಧೀಶ್ವರ ಇರಲಿ, ಯಾರೇ ಇರಲಿ, ಎಲ್ಲವೂ ಕೂಡ ಅಂದರೆ ಅವ್ರ ದುಡ್ಡೆಲ್ಲ ಮಣ್ಪಾಲಾಗಲಿದೆ ಅಂತಾರೆ ಬಾಬಾ. ಬಾಕಿ ಟೈಮ್ ही कितना है, दुनिया के समाचार तुम रेडियो में अथवा अखबारों में सुनते हो, क्या क्या हो रहा है. ಬಾಬಾ ಹೇಳ್ತಾರೆ ಇನ್ನೂ ಎಷ್ಟು ದಿನ ಸಮಯ ಇದೆ ಅಂತ ತಿಳ್ಕೊಂಡಿದ್ದೀರಾ. ಬಾಬಾ ಹೇಳ್ತಾರೆ ಜಗತ್ತಿನ ಸಮಾಚಾರ ನೀವು ರೇಡಿಯೋಗಳಲ್ಲಿರ್ಬೋದು, ಟಿ ವಿಯಲ್ಲಿರ್ಬೋದು, ಪೇಪರ್ನಲ್ಲಿರ್ಬೋದು ಕೇಳ್ತೇನೆ ಇದ್ದೀರಾ ಏನೇನು ನಡೀತಿದೆ ಈ ಜಗತ್ತಿನಲ್ಲಿ ಅಂತ. ದಿನ ಪ್ರತಿದಿನ ಬಹುತ್ ಜಗಳ ಬಡ್ತಾ ಜಾ ರಹಾ ಹೈ, ಸೂತ್ ಮುಂಜ್ತಾ ಹಿ ರಹತಾ ಹೈ. ದಿನ ಪ್ರತಿದಿನ ಈ ಜಗತ್ತಿನಲ್ಲಿ ಜಗಳ ಹೆಚ್ಚಾಗ್ತಾ ಹೋಗ್ತಾ ಇದೆ, ದಾರ ಗಂಟಾಗ್ತಾನೆ ಹೋಗ್ತಿದೆ. सब आपस में लड़ते झगड़ते मरते हैं. तैयारी ऐसी हो रही है जिससे समझ में आता है लड़ाई शुरू हुई कि हुई. ಬಾಬಾ ಹೇಳ್ತಿದ್ದಾರೆ ಒಬ್ರಿಗೊಬ್ಬರು ಜಗಳಾಡೋದು, ಹೊಡೆದಾಡೋದು. ಬಾಬಾ ಹೇಳ್ತಾರೆ ಏನೆಲ್ಲ ಇವತ್ತು ನಡೀತಿದೆ, ಎಷ್ಟು ಜನ ಸಾಯ್ತಿದ್ದಾರೆ, ಅದಕ್ಕೆ ತಯಾರಿನೂ ನಡೀತಿದೆ. ಇದರಿಂದ ತಿಳುವಳಿಕೆಯಲ್ಲಿ ಬರ್ತದೆ ಯುದ್ಧ ಇನ್ನೇನು ಶುರು ಆಗೇ ಬಿಡ್ತು ಅಂತ. ದುನಿಯಾ ನೈ ಜಾನ್ತಿ ಕಿ ಯಾ ಕ್ಯಾ ಹೋ ರಹಾ ಹೈ, ಕ್ಯೂ ಕ್ಯಾ ಹೋನೆ ಕಾ ಹೈ. ಜಗತ್ತು ತಿಳ್ಕೊಂಡಿಲ್ಲ ಇಲ್ಲೇನು ಆಗ್ತಿದೆ, ಇನ್ನೇನು ಆಗೋದಿದೆ ಅಂತ. तुम्हारे में भी बहुत तोड़े हैं जो पूरी ರೀತಿ ಸಮಸ್ತೆ और ಖುಷಿ में रहते हैं. ನಿಮ್ಮಲ್ಲಿಯೂ ಕೂಡ ಕೆಲವರಿದ್ದಾರೆ ಪೂರ್ಣ ರೀತಿಯಲ್ಲಿ ತಿಳ್ಕೊಳ್ತಾರೆ ಮತ್ತು ಖುಷಿಯಲ್ಲಿ ಇರ್ತಾರೆ. ಇಸ್ ದುನಿಯಾ ಮೇ ಹಮ್ ಬಾಕಿ ತೋಡೆ ರೋಸೆ. ಈ ಜಗತ್ತಿನಲ್ಲಿ ನಾವು ಇನ್ನೊಂದು ಸ್ವಲ್ಪ ದಿನ ಉಳ್ಕೊಳ್ಳೋದು ಅಂತಾರೆ ಬಾಬಾ. ಅಭಿ ಹಮ್ಕೋ ಕರ್ಮಾತೀತ ಅವಸ್ಥಾ ಮೇ ಜಾನ. ಈಗಂತೂ ನಾವು ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕಾಗಿದೆ. ಹರೇಕೋ ಅಪ್ನೆ ಲಿಯೇ ಪುರುಷಾರ್ಥ ಕರ್ನಾ ಹೈ. ಪ್ರತಿಯೊಬ್ಬರು ತಮಗೋಸ್ಕರ ಪುರುಷಾರ್ಥ ಮಾಡಬೇಕು. तुम तो पुरुषार्थ करते हो अपने लिए. ನೀವಂತೂ ಪುರುಷಾರ್ಥ ಮಾಡ್ತೀರಿ ನಿಮಗೋಸ್ಕರ. ಜಿತ್ನಾ ಜೋ ಕರೆಂಗೆ ಉತ್ನಾ ಫಲ ಪಾಯಂಗೆ. ಯಾರೆಷ್ಟು ಪುರುಷಾರ್ಥ ಮಾಡ್ತಾರೋ ಬಾಬಾ ಹೇಳ್ತಾರೆ ಅಷ್ಟು ಫಲ ಪಡ್ಕೊಳ್ತಾರೆ. ಅಪ್ನಾ ಪುರುಷಾರ್ಥ ಕರ್ನಾ ಹೇ, ದೂಸರೋಂಕೋ ಪುರುಷಾರ್ಥ ಕರಾನಾ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಪುರುಷಾರ್ಥನೂ ಮಾಡಬೇಕು, ಬೇರೆಯವ್ರಿಗೂ ಮಾಡಿಸ್ಬೇಕು. ರಾಸ್ತಾ ಬತ್ತಾನಾ ಹೇ. ಯ ಪುರಾನಿ ದುನಿಯಾ ಖಲಾಸ್ ಹೋನಿ ಹೇ. ಬಾಬಾ ಹೇಳ್ತಾರೆ ಎಲ್ಲರಿಗೂ ದಾರಿ ತೋರಿಸ್ಬೇಕು, ಈ ಹಳೆ ಜಗತ್ತು समाप्ति ಆಗ್ತದೆ ಅಂತಾರೆ ಬಾಬಾ. अब बाबा आया हुआ है नई दुनिया स्थापन करने, तो इस विनाश के पहले तुम नई दुनिया के लिए पढ़ाई पढ़ लो. ಬಾಬಾ ಈಗ ತಿಳಿಸ್ಕೊಡ್ತಿದ್ದಾರೆ ಹೊಸ ಜಗತ್ತು ಸ್ಥಾಪನೆ ಮಾಡೋದಕ್ಕೋಸ್ಕರ ಈ ವಿನಾಶಕ್ಕಿಂತ ಮೊದಲೇ ನೀವು ಹೊಸ ಜಗತ್ತಿಗೋಸ್ಕರ ಶಿಕ್ಷಣ ಓದಿ. ಭಗವಾನ್ ವಾಚ್ ಮೈ ತುಮಕೋ ರಾಜಯೋಗ ಸಿಕ್ಕಾತಾವ್. ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ರಾಜಯೋಗ ಕಲಿಸ್ತೀನಿ. लाडले बच्चे तुमने भक्ति बहुत की है, आधा कल्प तुम रावण राज्य में थे ना. ಮುದ್ದಿನ ಮಕ್ಕಳೇ ನೀವು ಭಾಳ ಭಕ್ತಿ ಮಾಡಿದ್ದೀರ, ಅರ್ಧ ಕಲ್ಪ ನೀವು ರಾವಣ ರಾಜ್ಯದಲ್ಲಿದ್ದರೆ ತಾನೆ. ಯ ಬಿ ಕಿಸ್ಕೋ ಪತಾ ನಹಿ ಕಿ ರಾಮ್ ಕಿಸ್ಕೋ ಕಹಾ ಜಾತ್. ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ ರಾಮ ಅಂತ ಯಾರಿಗೆ ಹೇಳಲಾಗ್ತದೆ. ರಾಮರಾಜ್ಯಕ್ಕೆ ಕೈಸೆ ಸ್ಥಾಪನಾ ಹುಯಿ,
ರಾಮರಾಜ್ಯದ ಹೇಗೆ ಸ್ಥಾಪನೆ ಆಯಿತು, ये सब तुम ब्राह्मण ही जानते, ಇದೆಲ್ಲವನ್ನು ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಾ. ತುಮಾರಿ ಮೇ ಬಿ ಕೊಯ್ ತೋ ಐಸೆ ಹೇ ಜೋ ಕುಚ್ ಬಿ ನಹೀ ಜಾನ್ತೆ, ನಿಮ್ಮಲ್ಲಿಯೂ ಕೆಲವರು ಹಿಂಗಿದ್ದಾರೆ, ಏನನ್ನೂ ಕೂಡ ತಿಳ್ಕೊಂಡೇ ಇಲ್ಲ. बाबा के पास सपूत बच्चे वह है जो सबका बुद्धियोग एक बाप के साथ जुड़ाते हैं. ಬಾಬನ ಹತ್ರ ಸುಪುತ್ರ ಮಕ್ಕಳು ಯಾರು ಅಂತಂದರೆ ಯಾರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಿಸ್ತಾರೆ. जो सर्विसेबल है, जो अच्छी ರೀತಿ ಪಡ್ತೆ हैं, वो बाप के दिल पर चढ़े हुए हैं. ಇನ್ಯಾರು ಸೇವಾದಾರಿಗಳಿದ್ದಾರೆ, ಒಳ್ಳೆ ರೀತಿಯಲ್ಲಿ ಓದ್ತಾರೆ, ಅವ್ರ ಬಾಬನ ಹೃದಯವನ್ನು ಏರ್ತಾರೆ. कोई तो फिर नालायक भी होते हैं, सर्विस के बदले डिसर्विस करते, जो बाप से उनका बुद्धियोग तोड़ा देते हैं. ಇನ್ನು ಕೆಲವರು ಹೀಗೆ ನಲಾಯಕ್ ಅಂದರೆ ಅಯೋಗ್ಯರು ಇರ್ತಾರೆ, ಸೇವೆಯ ಬದಲಿಗೆ ಡಿಸರ್ವಿಸ್ ಮಾಡಿ ತಂದೆಯಿಂದ ಅವ್ರ ಬುದ್ಧಿಯೋಗವನ್ನೇ ತೆಗೆದುಹಾಕೋಂಗೆ ಮಾಡಿಬಿಡ್ತಾರೆ. ಬಿ ಡ್ರಾಮಾ ಮೇ ನೂಂದ್ ಹೇ, ಡ್ರಾಮಾ ಅನುಸಾರ ಹೋನೆ ಕಾಯಿ ಹೇ, ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ, ನಾಟಕದ ಅನುಸಾರ ಇದು ಆಗಲೇಬೇಕು. ಜೋ ಪೂರಾ ಪಡ್ತೆ ನಹೀ ಹೇ ಅವ ಕ್ಯಾ ಕರೆಂಗೆ, ಯಾರು ಪೂರ್ಣ ರೂಪದಲ್ಲಿ ಓದೋದಿಲ್ವೋ ಅವ್ರು ಏನು ಮಾಡ್ತಾರೆ ಅಂತಾರೆ ಬಾಬಾ, औरों को भी खराब कर देंगे, इसलिए बच्चों को समझाया जाता है बाप को फॉलो करो, और जो भी सर्विसेबल बच्चे हैं बाबा के दिल पर चढ़े हुए हैं उनका संग करो. ಅದಕ್ಕೋಸ್ಕರ ಬಾಬಾ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ ಏನಂತ, ಕೆಲವು ಮಕ್ಕಳು ಬೇರೆಯವ್ರನ್ನ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಮಕ್ಕಳಿಗೆ ಏನು ತಿಳಿಸ್ಕೊಡ್ತಾರೆ ಬಾಬಾ ಅಂದರೆ, ಒಂದು ತಂದೆಯನ್ನು ಅನುಕರಣೆ ಮಾಡಿ, ಯಾರು ಸೇವಾದಾರಿ ಮಕ್ಕಳಿದ್ದಾರೆ ಬಾಬನ ಹೃದಯವನ್ನು ಏರಿದ್ದಾರೆ ಅಂಥವರ ಸಂಘ ಮಾಡಿ. ಪೂಜ್ ಸಕ್ತೆ ಹೋ ಕಿಸ್ಕಾ ಸಂಘ ಕರೆ, ನೀವು ಕೇಳ್ಬೋದು ಬೇಕಾದರೆ ಬಾಬಾ ನಾವು ಎಂಥವ್ರ ಸಂಘ ಮಾಡಬೇಕು ಅಂತ. ಬಾಬಾ ಝಟ್ ಬತ್ತಾದೆಂಗೆ ಇನ್ಕಾ ಸಂಘ ಬಡ ಅಚ್ಚ ಹೇ, ಬಾಬಾ ಪಟ್ ಅಂತ ಹೇಳ್ತಾರೆ ಇಂಥವ್ರ ಸಂಘ ಭಾಳ ಒಳ್ಳೆಯದು, ಅದಕ್ಕೆ ಇಂಥವ್ರ ಸಂಘ ಮಾಡಿ ಅಂತ. ಬಹುತೇ ಜೋ ಸಂಘ ಹಿ ಐಸಾ ಕರ್ತೆ ಜಿನ್ಕಾ ರಂಗ್ ಬಿ ಉಲ್ಟಾ ಚढ़ ಜಾತಾ ಹೇ, ಕೆಲವ್ರು ಹಿಂಗಿದ್ದಾರೆ ಇಂಥವ್ರ ಸಂಘ ಮಾಡ್ತಾರಲ್ಲ ಅವ್ರ ಬಣ್ಣನೂ ಉಲ್ಟಾ ಏರ್ಬಿಡ್ತದೆ ಅಂತ, ಉಲ್ಟಾ ಬಣ್ಣ ಹಚ್ಕೊಂಡ್ಬಿಡ್ತಾರೆ. ಗಾಯ ಬಿ ಜಾತ ಹೇ ಸಂಘ ತಾರೆ ಕುಸ್ಸಂಗ ಬೋರೆ, ಕುಸ್ಸಂಗ ಲಗಾ ತೋ ಏಕದಮ್ ಖತಮ್ ಕರ್ ದೇಂಗೆ, ಅದಕ್ಕೆ ಗಾಯನ ಮಾಡಲಾಗ್ತದೆ. ಒಳ್ಳೆಯವ್ರ ಸಂಘ ನಿಮ್ಮನ್ನು ಉಳಿಸಿದರೆ ಕೆಟ್ಟವ್ರ ಸಂಘ ನಿಮ್ಮನ್ನು ಹಾಳು ಮಾಡಿಬಿಡ್ತದೆ ಅಂತ. घर में भी दास दासिया चाहिए, प्रजा के भी नौकर चाकर सब चाहिए ना. ಬಾಬಾ ಹೇಳ್ತಾರೆ ನಿಮ್ಮ ಮನೆಯಲ್ಲೂ ದಾಸ್ ದಾಸಿಯರು ಬೇಕಲ್ವ, ಪ್ರಜೆಗಳಲ್ಲಿಯೂ ಕೂಡ ನೌಕರ್ ಚಾಕರ್ ಎಲ್ಲ ಬೇಕಲ್ವ. ये सारी राजधानी स्थापन हो रही है, इसमें बड़ी विशाल बुद्धि चाहिए. ಇದು ಇಡೀ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ, ಇದರಲ್ಲಿ ಭಾಳ ವಿಶಾಲ ಬುದ್ಧಿ ಬೇಕು. इसलिए बेहद का बाप मिला है तो श्रीमत ले उस पर चल. ಈಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದಾಗ ಶ್ರೀಮತವನ್ನು ಪಡ್ಕೊಂಡು ಅದರಂಗೆ ನಡಿಬೇಕು. ನೈ ತೋ ಮುಫ್ತ್ ಪದ ಭ್ರಷ್ಟ ಹೋ ಜಾಯಂಗೆ, ಇಲ್ಲ ಅಂದರೆ ಬಾಬಾ ಹೇಳ್ತಿದ್ರೆ ಹಾಗೆಯೇ ನಿಮ್ಮ ಪದವಿ ಹಾಳಾಗ್ಬಿಡ್ತದೆ, ಭ್ರಷ್ಟ ಆಗಿಬಿಡ್ತದೆ. ಯ ಪಢಾಯಿ ಹ್ಯಾಕ್ ಇಸ್ಮೇ ಅಭಿ ಫೇಲ್ ಹುಯೇ ತೋ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಫೇಲ್ ಹೋತೇ रहेंगे. ಬಾಬಾ ಹೇಳ್ತಿದ್ರೆ ಇದು ಶಿಕ್ಷಣವಾಗಿದೆ, ಇದರಲ್ಲಿ ನೀವೇನಾದರೂ ಫೇಲ್ ಆಗಿಬಿಟ್ರೆ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಫೇಲ್ ಆಗಿಬಿಡ್ತೀರ. ಅಚ್ಚಿ ರೀತಿ ಪಡೆಂಗೆ ತೋ ಕಲ್ಪ ಕಲ್ಪಾಂತರ ಅಚ್ಚಿ ರೀತಿ ಪಡ್ತೀರ. ಚೆನ್ನಾಗಿ ಓದಿದರೆ ಕಲ್ಪ ಕಲ್ಪಕ್ಕೂ ಚೆನ್ನಾಗಿ ಓದ್ತಾ ಹೋಗ್ತೀರ. ಸಮಜಾ ಜಾತಾ ಹೇ ಪೂರಾ ಪಡ್ತೆ ನಹೀ ಹೇ ತೋ ಕ್ಯಾ ಪದ ಮಿಲೇಗ, ತಿಳ್ಕೊಳ್ಳಾಗ್ತದೆ ಇವ್ರು ಪೂರ್ಣ ಓದೋದಿಲ್ಲ ಅಂದಾಗ ಇವ್ರೇನು ಪದವಿ ಪಡ್ಕೊಳ್ಬೋದು. ಖುದ್ ಭೀ ಸಮಜ್ತೆ ಹೇ ಹಮ್ ಸರ್ವಿಸ್ ತೋ ಕುಚ್ ಕರ್ತೆ ನಹೀ, ಕೆಲವರು ಅವ್ರಿಗೂ ಅರ್ಥ ಆಗ್ತದೆ ನಾವೇನು ಸೇವೆನೇ ಮಾಡೋದಿಲ್ಲ ಅಂದಾಗ ನಾವೇನು ಪದವಿ ತೊಗೋಬೋದು ಅಂತ. ಸಮಜಾ ಜಾತಾ ಹೇ ಪೂರಾ ಪಡ್ತೆ ನಹೀ ಹೇ तो क्या पद मिलेगा, खुद भी समझते हैं हमसे तो होशियार बहुत है, होशियार को ही भाषण के लिए बुलाते हैं. ಬಾಬಾ ಹೇಳ್ತಾರೆ ಇದರಲ್ಲಿ ಜಾಣರು ಭಾಳ ಜನ ಇದ್ದಾರೆ, ಈ ಜಾಣರಿದ್ದವ್ರನ್ನೇ ಭಾಷಣ ಮಾಡಲಿಕ್ಕೆ ಕರೀತಾರೆ. ತೋ ಜರೂರ್ ಜೋ ಹೋಶಿಯಾರ್ ಹೇ ಉಂಚ್ ಪದವಿ ವಪಾಯ್, ಇಲ್ಲಿನ ಯಾರು ಜಾಣರಿದ್ದಾರೋ ಅವರೇ ಶ್ರೇಷ್ಠ ಪದವಿನೂ ಪಡ್ಕೊಳ್ತಾರೆ. ಹಮ್ ಇತ್ನಿ ಸರ್ವಿಸ್ ನೈ ಕರ್ತೆ ತೋ ಉಂಚ್ ಪದ ಪಾ ನೈ ಸಕೆಂಗೆ, ನಾವಷ್ಟು ಸೇವೆನೂ ಮಾಡೋಕ್ಕಾಗ್ತಿಲ್ಲ ಅಂದಾಗ ಶ್ರೇಷ್ಠ ಪದವಿನೂ ಪಡ್ಕೊಳಕ್ಕಾಗಲ್ಲ. ಟೀಚರ್ ತೋ ಸ್ಟೂಡೆಂಟ್ ಕೋ ಬಿ ಸಮಜ್ ಸಕ್ತೆ ಹೇ ನಾ, ಟೀಚರ್ ಅಂದಾಗ ವಿದ್ಯಾರ್ಥಿಗಳ ಬಗ್ಗೆ ತಿಳ್ಕೊಳ್ತಾರಲ್ವ. ರೋज़ ಪಡಾತೆ ಹೇ, ರಜಿಸ್ಟ್ರು ಉನ್ಕೆ ಪಾಸ್ रहता है, ದಿನಾ ಓದಿಸ್ತಾರೆ, ರಜಿಸ್ಟ್ರು ಕೂಡ ಅವ್ರ ಹತ್ರ ಇರ್ತದೆ. ಪಢಾಯಿ ಕಾ ಅವ್ರ ಚಲನ್ ಕಾ ಬಿ ರಜಿಸ್ಟ್ರ್ रहता है. ಬಾಬಾ ಹೇಳ್ತಾರೆ ಶಿಕ್ಷಣ ಚಲನೆ ಅದರದ್ದು ಕೂಡ ರಜಿಸ್ಟ್ರ್ ಇರ್ತದೆ ಅಂತಾರೆ ಬಾಬಾ. तो ज़रूर जो होशियार हैं ऊंच पद भी वह पाएंगे, हम इतनी सर्विस नहीं करते तो ऊंच पद पा नहीं सकेंगे. ಬಾಬಾ ಹೇಳ್ತಾರೆ ಯಾರು ಜಾಣರು ಇರ್ತಾರಲ್ಲ ಅವ್ರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ನಾವಿಷ್ಟು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಶ್ರೇಷ್ಠ ಪದವಿ ಪಡ್ಕೊಳ್ಳೋದಿಲ್ಲ ಅಂತ ಕೆಲವ್ರಿಗೆ ಗೊತ್ತಾಗ್ಬಿಡ್ತದೆ.
टीचर तो स्टूडेंट को भी समझ सकते हैं ना, रोज़ पढ़ाते रजिस्टर उनके पास रहता है. ಟೀಚರಿಗಂತೂ ವಿದ್ಯಾರ್ಥಿಗಳ ಬಗ್ಗೆ ಗೊತ್ತಾಗ್ಬಿಡ್ತದೆ. ದಿನ ಓದಿಸ್ತಾರೆ, ರಜಿಸ್ಟರ್ ಅವ್ರ ಹತ್ರ ಇರ್ತದೆ. पढ़ाई का और चलन का भी रजिस्टर रहता. और ಓದಿದ್ದು और चलने ಎಲ್ಲ रजिस्टर ಇರ್ತದೆ ಅವ್ರ ಹತ್ರ. यहाँ भी ऐसे है. इसमें फिर मुख्य है योग की बात. ಇಲ್ಲೂ ಹಾಗೇನೆ ಅಂತಾರೆ ಬಾಬಾ. ಇಲ್ಲಿ ಮುಖ್ಯವಾದದ್ದು ಯೋಗದ ಮಾತು. ಯೋಗ ಅಚ್ಚಾ ಹೇ ತೋ ಚಲನ್ ಭಿ ಅಚ್ಚಿ रहेगी. ಯೋಗ ಚೆನ್ನಾಗಿದ್ದರೆ ಚಲನೇನೂ ಕೂಡ ಚೆನ್ನಾಗಿರ್ತದೆ. पढ़ाई में फिर कहाँ अहंकार आ जाता है. इसमें सारी गुप्त मेहनत करनी है याद की. इसलिए बहुतों की रिपोर्ट आती है कि बाबा हम योग में रह नहीं सकते. ಬಾಬಾ ಹೇಳ್ತಾರೆ ಶಿಕ್ಷಣದಲ್ಲಿ ಕೆಲವೊಂದು ಸಲ ಅಹಂಕಾರದಲ್ಲಿ ಬಂದುಬಿಡ್ತದೆ. ಇದರಲ್ಲಿ ಎಲ್ಲ ಗುಪ್ತ ಪರಿಶ್ರಮ ಪಡಬೇಕು, ನೆನಪಿನದು. ಅದಕ್ಕೋಸ್ಕರ ಭಾಳ ಜನರ ರಿಪೋರ್ಟ್ ಬರ್ತದೆ, ಬಾಬಾ ಕೂತ್ಕೊಂಡ್ರೆ ನಮಗೆ ನೆನ್ಪು ಮಾಡಲಿಕ್ಕಾಗಲ್ಲ, ನೀನು ನೆನ್ಪು ಬರಲ್ಲ ಅಂತ. ಇಸ್ಮಿ ಸಾರಿ ಗುಪ್ತ ಮೆಹನತ್ ಕರ್ನಿ ಹೇ ಅಂತಾರೆ ಬಾಬಾ. ಇದರಲ್ಲಿ ಬಹಳ ಗುಪ್ತ ಪರಿಶ್ರಮ ಪಡಬೇಕು. ಬಾಪ್ನೇ ಸಮಜಾಯ ಹೇ ಯೋಗ ಅಕ್ಷರ ನಿಕಾಲ್ದು. ಅದಕ್ಕೆ ಬಾಬಾ ಇಲ್ಲಿ ನಮಗೊಂದು ಮಾತು ಹೇಳ್ತಾರೆ, ಯೋಗ ಅನ್ನೋ ಅಕ್ಷರ ತೆಗೆದುಹಾಕ್ಬಿಡಿ. बाप जिसे वर्षा मिलता है उनको तुम याद नहीं कर सकते हो. ವಂಡರ್ है. ಯಾವ ತಂದೆಯಿಂದ ನಮಗೆ ಆಸ್ತಿ ಸಿಗ್ತದೆ ಆ ತಂದೆ ನಿಮಗೆ ನೆನ್ಪು ಮಾಡೋಕ್ಕೆ ಬರಲ್ಲೇನು? ಅಷ್ಟಾಶ್ಚರ್ಯ. बाप कहते हैं आत्माएं तुम मुझे बाप को याद नहीं करते हो, मैं तुमको रास्ता बताने आया हूँ. ಬಾಬಾ ಹೇಳ್ತಾರೆ, ಹೇ ಆತ್ಮಗಳೇ, ನೀವು ನನ್ನ ತಂದೆಯನ್ನು ನೆನ್ಪು ಮಾಡೋಕ್ಕಾಗಲ್ವಾ? ನಾನು ನಿಮಗೆ ದಾರಿ ತೋರಿಸ್ಲಿಕ್ಕೆ ಬಂದಿದ್ದೀನಿ. तुम मुझे याद करो तो इस योग अग्नि से ಪಾಪ ದಗ್ಧ ಹೋಂಗೆ. ಬಾಬಾ ಹೇಳ್ತಾನೆ, ನೀವು ನನ್ನ ನೆನ್ಪು ಮಾಡಿ, ಯೋಗ ಅಗ್ನಿಯಿಂದ ನಿಮ್ಮ ಪಾಪ ಎಲ್ಲ ಭಸ್ಮ ಆಗಿಬಿಡ್ತದೆ. ಭಕ್ತಿ ಮಾರ್ಗ में मनुष्य कितना धक्का खाने जाते हैं. कुंभ के मेले में कितना ठंडे पानी में जाकर स्नान करते. ಈ ಭಕ್ತಿ ಮಾರ್ಗದಲ್ಲಿ ನೋಡ್ರಿ, ಮನುಷ್ಯರು ಎಷ್ಟೆಲ್ಲ ಪೆಟ್ಟು ತಿನ್ಲಿಕ್ಕೆ ಹೋಗ್ತಾರೆ. ಈ ಕುಂಭಮೇಳಕ್ಕೆ ಹೋಗಿ ಅಲ್ಲೆಲ್ಲ ತಣ್ಣೀರು ಸ್ನಾನ ಮಾಡಿ ಬರ್ತಾರೆ. ಎಷ್ಟು ತಣ್ಣಗಿರ್ತದೆ ನೀರೆಲ್ಲ ಅಲ್ಲಿ. ಕಿತ್ನಿ ತಕ್ಲೀಫ್ ಸಹನ್ ಕರ್ತೆ, ಯಾತೋ ಕೊಯ್ ತಕ್ಲೀಫ್ ನೈ. ಬಾಬಾ ಹೇಳ್ತಾರಲ್ಲಿ ಎಷ್ಟು ಕಷ್ಟಗಳನ್ನು ಅವ್ರು ಎದುರಿಸ್ಬೇಕಾಗ್ತದೆ. ಇಲ್ಲಿ ಯಾವುದೇ ಕಷ್ಟದ ಮಾತೇ ಇಲ್ಲ. जो फर्स्ट क्लास बच्चे हैं वह एक माशूक के सच्चे सच्चे आशिक बन याद करते रहते. ಯಾರು ಫಸ್ಟ್ ಕ್ಲಾಸ್ ಮಕ್ಕಳಿದಾರಲ್ಲ ಇಲ್ಲಿ, ಅವರು ಆ ಒಬ್ಬ ಪ್ರಿಯತಮನ ಸತ್ಯ ಸತ್ಯ ಪ್ರಿಯತಮೆಯರಾಗಿ ನೆನ್ಪು ಮಾಡ್ತಾ ಇರ್ತಾರೆ. घूमने फिरने जाते तो ಏಕಾಂತ ಮೇ ಬಗೀಚೆ ಮೇ बैठकर याद करेंगे. ಈ ಎಲ್ಲಾದರೂ ಹೋಗಿದ್ರೆ, ಅವರು ತಿರುಗಾಡಲಿಕ್ಕೆ ಎಲ್ಲಾದರೂ ಹೋಗಿದ್ದರೆ, ಪ್ರವಾಸಕ್ಕೆ ಹೋಗಿದ್ರೆ ಅಂತ ಇಟ್ಕೋಣ, ಏಕಾಂತದಲ್ಲಿ ಒಂದು ತೋಟದಲ್ಲಿ ಹೋಗಿ ಕೂತ್ಕೊಂಡು ನೆನಪು ಮಾಡ್ತಾರೆ. ಅಕಸ್ಮಾತ್ ಬೆಳಗ್ಗೆ ವಾಕಿಂಗ್ ಹೋಗಿದ್ರು ಕೂಡ ಅವರು ಏಕಾಂತವಾಸಿಯಾಗಿ ಒಂದು ತೋಟದಲ್ಲಿನೋ ಗಾರ್ಡನಲ್ಲೋ ಕೂತ್ಕೊಂಡು ಬಾಬನ ನೆನಪು ಮಾಡ್ತಾರೆ. ಜರ್ಮುಯಿ ಜಗ್ಮುಯಿ ಆದಿ ವಾರ್ತಾಲಾಪ್ ಮೇ रहने से ವಾಯುಮಂಡಲ ಖರಾಬ್ ಹೋಗ್ತಾ है. ಆ ಮನೆ ಮಾತು, ಅವ್ರ ಮಾತು, ಇವ್ರ ಮಾತು ಮಾತಾಡೋದ್ರಿಂದ ವಾಯುಮಂಡಲ ಹಾಳಾಗ್ತದೆ. इसलिए जितना ಟೈಮ್ ಮೇಲೆ ಬಾಪ್ ಕಿ ಯಾದ್ ಕರ್ನೆ ಕಿ ಪ್ರಾಕ್ಟೀಸ್ ಕರೋ. ಅದಕ್ಕೋಸ್ಕರ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಇಲ್ಲಿ ಎಷ್ಟು ನೀವು ತಂದೆಯನ್ನು ನೆನ್ಪು ಮಾಡ್ತೀರೋ ಅದನ್ನು ಪ್ರಾಕ್ಟೀಸ್ ಮಾಡಿರಿ, ನೆನ್ಪು ಮಾಡುವಂಥದ್ದು. फर्स्ट क्लास सच्चे माशूक के आशिक बनो. बाप कहते देहदारी का फ़ोटो नहीं रखो. ಫಸ್ಟ್ ಕ್ಲಾಸ್ ಸತ್ಯ ಪ್ರಿಯತಮನಿಗೆ ಪ್ರಿಯತಮೆಯರಾಗ್ರಿ. ತಂದೆ ಹೇಳ್ತಾರೆ, ದೇಹದಾರಿಗಳ ಫೋಟೋ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸಿರ್ಫ್ ಏಕ್ ಶುಭಾವ ಕಾ ಫೋಟೋ ರಖೋ ಜಿಸ್ಕೋ ಯಾದ್ ಕರ್ನಾ ಹೇ. ಕೇವಲ ಒಬ್ಬ ಶುಭಾವನ ಫೋಟೋ ಇಟ್ಕೊಳ್ಳಿ. ಯಾರನ್ನು ನಾವು ಇವತ್ತು ನೆನ್ಪು ಮಾಡಬೇಕಾಗಿದೆ. अगर समझो सृष्टि चक्र को ही याद करते हो तो त्रिमूर्ति और गोले का चित्र फर्स्ट क्लास है, इसमें सारा ज्ञान है. ತಿಳ್ಕೊಳ್ರಿ, ಅಕಸ್ಮಾತ್ ನೀವು ಸೃಷ್ಟಿ ಚಕ್ರವನ್ನು ನೆನ್ಪು ಮಾಡ್ತಾ ಇದ್ರಿ ಅಂತ ಇಟ್ಕೋಣ. ಹಾಗೆ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಫಸ್ಟ್ ಕ್ಲಾಸ್ ಇದೆ, ಅದರಲ್ಲಿ ಎಲ್ಲವೂ ಜ್ಞಾನ ಇದೆ. ಸ್ವದರ್ಶನ್ ಚಕ್ರಧಾರಿ ತುಮಾರ ನಾಮ್ ಅರ್ಥ ಸಹಿತ. ಸ್ವದರ್ಶನ್ ಚಕ್ರಧಾರಿ, ನಿಮ್ಮ ಹೆಸರು ಅರ್ಥ ಸಹಿತವಾಗಿದೆ. नया कोई भी नाम सुने तो समझ ना सके, या तुम बच्चे ही समझते हो. ಹೊಸಬ್ರು ಏನಾದರೂ ಇದ್ರ ಹೆಸರು ಕೇಳಿದರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಮಕ್ಕಳು ಇದನ್ನು ತಿಳ್ಕೊಂಡಿದ್ದೀರ. तुम्हारे में भी कोई अच्छी ರೀತಿ ಯಾದ್ ಕರ್ತೆ ಹೇ, ಬಹುತ್ ಹೇ ಜೋ ಯಾದ್ ಕರ್ತೆ ಹಿ ನಹೀ. ನಿಮ್ಮಲ್ಲಿಯೂ ಕೂಡ ಕೆಲವು ಮಕ್ಕಳು ಭಾಳ ಚೆನ್ನಾಗಿ ಬಾಬಾ ನೆನ್ಪು ಮಾಡಿದರೆ, ಇನ್ನು ಕೆಲವ್ರು ನೆನಪೇ ಮಾಡಲ್ಲ. ಅಪ್ಪನ ಖಾನಾ ಹಿ ಖರಾಬ್ ಕರ್ ದೇತೆ ಹೇ, ಪಢಾಯಿ ತೋ ಬಡಿ ಸಹಜ, ತಮ್ಮ ತಲೆನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತಾರೆ ಬಾಬಾ. ಹಾಗೆ ನೋಡಿದರೆ ಶಿಕ್ಷಣ ಭಾಳ ಸಹಜ ಇದೆ ಇದು. ಬಾಪ್ कहते ಸೈಲೆನ್ಸ್ ಸೆ ತುಮಕೋ ಸೈನ್ಸ್ ಪರ್ ವಿಜಯ ಪಾನಿ ಹೇ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಇಲ್ಲಿ ಶಾಂತಿಯಿಂದ ಇಡೀ ಜಗತ್ತಿನ ಮೇಲೆ ಅಥವಾ ವಿಜ್ಞಾನದ ಮೇಲೆ ಜಯ ಗಳಿಸ್ಬೇಕು. ಸೈಲೆನ್ಸ್ ಅವ್ರ ಸೈನ್ಸ್ ರಾಶಿ ಎಕ್ಕಿ ಹೇ. ಶಾಂತಿ ಮತ್ತು ವಿಜ್ಞಾನ ಬಾಬಾ ಹೇಳ್ತಿದ್ದಾರೆ, ಇವೆರಡರ ಮೇಲೆ ಅಂದರೆ ಇವೆರಡರ ರಾಶಿನೂ ಒಂದೇ ಆಗಿದೆ. ಮಿಲ್ಟ್ರಿ ಮೇ ಬಿ 3 ಮಿನಿಟ್ ಸೈಲೆನ್ಸ್ ಕರಾತಿ. ಮಿಲ್ಟ್ರಿಯಲ್ಲೂ ಕೂಡ ನೋಡಿ 3 ನಿಮಿಷ
ಶಾಂತಿಯಲ್ಲಿ ಕೂಡಿಸ್ತಾರೆ. मनुष्य भी चाहते हैं हमको शांति मिले. अभी तुम जानते हो शांति का स्थान तो है ही ब्रह्मांड. ಇವತ್ತು ಮನುಷ್ಯರು ಬಯಸ್ತಾರೆ ನಮಗೆ ಶಾಂತಿ ಬೇಕು ಅಂತ. ಈಗ ನೀವು ತಿಳ್ಕೊಂಡಿದ್ದೀರಾ ಶಾಂತಿಯ ಸ್ಥಾನ ಅಂದ್ರೆ ಬ್ರಹ್ಮಾಂಡ. जिस ब्रह्मा महातत्व में हम आत्मा इतनी छोटी बिंदी रहती है. ಬಾಬಾ ಹೇಳ್ತಿದ್ದಾರೆ ಯಾವ ಬ್ರಹ್ಮ ಮಹಾತತ್ವದಲ್ಲಿ ನಾವು ಆತ್ಮಗಳೆಲ್ಲ ಸಣ್ಣ ಬಿಂದುವಿನ ರೂಪದಲ್ಲಿ ಇರ್ತೇವೆ. ವಸಬ ಆತ್ಮಾओं का झाड़ तो ವಂಡರ್ಫುಲ್ ಹೋಗೋಣ. ಅದು ಇಡೀ ಒಂದು ಆತ್ಮಗಳ ವೃಕ್ಷ ಅದ್ಭುತವಾಗಿರಬೇಕಲ್ಲ. ಮನುಷ್ಯ ಖಾತೆ ಬಿ ಹೇ ಭ್ರುಕುಟಿಗೆ ಬಿ ಚಮಕ್ತಾ ಹೇ ಅಜಬ್ ಸಿತಾರ. ಮನುಷ್ಯರು ಹೇಳ್ತಾರೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂಥ ಒಂದು ದಿವ್ಯ ನಕ್ಷತ್ರ. ಬಹುತ್ ಛೋಟಾ ಸೋನೆ ಕಾ ತಿಲಕ್ ಬನಾಯಿ ಯಹಾ ಲಗಾತೆ ಹೇ. ಆತ್ಮ ಬಿ ಬಿಂದಿ ಹೇ ಬಾಪಿ ಉನ್ಕೆ ಬಾಜು ಮೇ ಆಕರ್ ಬೈಠ್ತಾ ಹೇ. ಭಾಳ ಸಣ್ಣದಾದಂತಹ ಒಂದು ಚಿನ್ನದ ತಿಲಕ ಮಾಡಿಕೊಂಡು ಬಾಬಾ ಹೇಳ್ತಾರೆ ಹಚ್ಕೊಳ್ತಾರೆ. ಆತ್ಮ ಬಿಂದು ತಂದೆನೂ ಕೂಡ ಅವ್ರ ಪಕ್ಕದಲ್ಲಿ ಬಂದು ಕುತ್ಕೋತಾರಲ್ವ. ಸಾಧು ಸಂತಾದಿ ಕೊಯ್ ಬಿ ಅಪ್ನಿ ಆತ್ಮಕ್ಕೋ ಜಾನ್ತೇನೆ. ಈ ಸಾಧು ಸಂತರೆಲ್ಲ ತಮ್ಮ ಆತ್ಮದ ಬಗ್ಗೆ ತಿಳ್ಕೊಂಡಿಲ್ಲ. ಜಬ್ಕಿ ಆತ್ಮಕ್ಕೋ ಹಿ ನೈ ಜಾನ್ತೆ ತೋ ಪರಮಾತ್ಮಕ್ಕೋ ಕೈಸೆ ಜಾನ್ ಸಕ್ತೆ. ಅವ್ರ ಆತ್ಮವನ್ನೇ ತಿಳ್ಕೊಂಡಿಲ್ಲ ಅಂದರೆ ಪರಮಾತ್ಮನ ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ. ಸಿರ್ಫ್ ತುಮ್ ಬ್ರಾಹ್ಮಣ ಹಿ ಆತ್ಮ ಅವ್ರ ಪರಮಾತ್ಮಕ್ಕೋ ಜಾನ್ತೆ. ಕೇವಲ ನೀವು ಬ್ರಾಹ್ಮಣರು ಮಾತ್ರ ಆತ್ಮ ಮತ್ತು ಪರಮಾತ್ಮನನ್ನು ತಿಳ್ಕೊಂಡಿದ್ದೀರ. कोई भी धर्म वाला जान नहीं सकता. ಯಾವುದೇ ಧರ್ಮದವರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. अभी तुम ही जानते हो कैसे इतनी छोटी सी आत्मा सारा पाठ बजाती है. ಬಾಬಾ ಹೇಳ್ತಿದ್ದಾರೆ ಇನ್ನು ಬೇರೆ ಯಾವುದೇ ಧರ್ಮದವರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ನೀವೇ ತಿಳ್ಕೊಂಡಿದ್ದೀರಾ ಹೇಗಿಷ್ಟು ಸಣ್ಣದಾಗಿರುವಂಥ ಆತ್ಮ ಎಲ್ಲ ಇಡೀ ಪಾತ್ರವನ್ನು ಅಭಿನಯಿಸ್ತದೆ. ಸತ್ಸಂಗ ತೋ ಬಹುತ್ ಕರ್ತೆ ಹೇ ಸಮಸ್ತೆ ಕುಚ್ ಬಿ ನಹಿ. ಭಾಳ ಜನ ಸತ್ಸಂಗ ಮಾಡ್ತಾರೆ ಆದರೆ ಏನೂ ಕೂಡ ತಿಳ್ಕೊಂಡೇ ಇಲ್ಲ. इसने भी बहुत गुरु किए. बाप कहते ये सब है ಭಕ್ತಿ ಮಾರ್ಗಕ್ಕೆ ಗುರು. ಇವರು ಕೂಡ ಭಾಳ ಗುರುಗಳನ್ನು ಮಾಡ್ಕೊಂಡಿದ್ರು. ಬಾಬಾ ಹೇಳ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಗುರುಗಳು. ಜ್ಞಾನ ಮಾರ್ಗಕ್ಕೆ ಗುರು ಹೈ ಹಿ ಏಕ್. ಜ್ಞಾನ ಮಾರ್ಗದ ಗುರು ಒಬ್ಬರೇ. ಡಬಲ್ ಸಿರ್ ತಾಜ್ ರಾಜಾओं के आगे ಸಿಂಗಲ್ ತಾಜ್ ವಾಲೆ ರಾಜಾಯೇ ಮಾತಾ ಝುಕಾತೆ ಹೇ. ಡಬಲ್ ಕಿರೀಟಧಾರಿಯಾಗಿರುವಂತಹ ರಾಜರುಗಳ ಎದುರುಗಡೆ ಈ ಸಿಂಗಲ್ ಕಿರೀಟಧಾರಿಯಾಗಿರುವಂಥ ರಾಜರುಗಳು ತಲೆ ಬಾಗ್ತಾರೆ. ನಮನ್ ಕರ್ತೆ ಹೇ ನಮಸ್ಕಾರ ಮಾಡ್ತಾರೆ. ಕ್ಯೂಕಿ ವಾ ಪವಿತ್ರ ಹೇ ಯಾಕಂದರೆ ಅವ್ರು ಪವಿತ್ರ ಇದ್ದಾರೆ. ಉನ್ ಪವಿತ್ರ ರಾಜಾओं ಹಿ ಮಂದಿರ ಬನೆ ಹುಯೆ ಹೇ. ಆ ಪವಿತ್ರ ರಾಜರುಗಳದ್ದೇ ಮಂದಿರ ಕಟ್ಟಿಸಲಾಗಿದೆ. ಪತಿ ಜಾಕರ್ ಉನೋಂಕೆ ಆಗೆ ಮಾತಾ ಟೆಕ್ತೆ ಹೇ ಪರಂತು ಉನ್ಕಿ ಕೊಯ್ ಪತಾ ತೋಡಿ ಕಿ ಯ ಕೌನ್ ಹೇ. ಆದರೆ ಆ ಪತಿತರಿಗೇನಾದರೂ ಗೊತ್ತೇನು ಹೋಗಿ ತಲೆ ಬಾಗ್ತಾರೆ ಅವರು. ಆದರೆ ಇವ್ರು ಯಾರು, ಇವ್ರನ್ನ ಶ್ರೇಷ್ಠ ಮಾಡಿದವರು ಯಾರು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. हम माता क्यों टेकते ನಾವು ಯಾಕೆ ತಲೆ ಬಾಗ್ತೀವಿ ಅವ್ರಿಗೆ ಅನ್ನೋದು ತಿಳ್ಕೊಂಡಿಲ್ಲ. ಸೋಮನಾಥ್ ಕಾ ಮಂದಿರ ಬನಾಯ. अब पूजा तो करते हैं परंतु बिंदी की पूजा कैसे करे. ಈಗ ಸೋಮನಾಥನ ಗುಡಿ ಕಟ್ಟಿಸಿದ್ರು, ಈಗ ಪೂಜೆನೂ ಮಾಡ್ತಾರೆ. ಆದರೆ ಈಗ ಬಿಂದುವನ್ನು ಪೂಜೆ ಮಾಡೋದು ಹೇಗೆ. ಬಿಂದಿ ಕಾ ಮಂದಿರ ಕೈಸೆ ಬನೇಗಾ ಯಹ ಬಡಿ ಗುಯ್ಯ ಬಾತ್. ಬಿಂದುವಿನ ಮಂದಿರ ಹೇಗೆ ಮಾಡೋದು ಅದಕ್ಕೆ ಭಾಳ ಸೂಕ್ಷ್ಮ ಮಾತಿದು. ಗೀತಾ ಆದಿ ಮೇ ತೊಡೆಯ ಬಾತೆ ಹೇ ಜೋ ಖುದ್ ಮಾಲಿಕ್ ಹೇ ವೈ ಸಮಜಾತೆ. ಗೀತೆಯಲ್ಲೆಲ್ಲ ಇದಿದೆಯೇನು ಯಾರು ಸ್ವಯಂ ಮಾಲೀಕರಾಗಿದ್ದಾರೋ ಅವರೇ ಬಂದು ನಮಗೆ ತಿಳಿಸ್ಕೊಡ್ತಾರೆ. ತುಮ್ ಅಭಿ ಜಾನ್ತೆ ಹೋ ಕೈಸೆ ಇತ್ನಿ ಛೋಟಿ ಆತ್ಮ ಮೇ ಪಾಠ ನೋಂದಾ ಹುವಾ ಹೈ. ಈಗ ನೀವು ತಿಳ್ಕೊಂಡಿದ್ದೀರಾ ಹೇಗೆ ಇದೊಂದು ಸಣ್ಣ ಆತ್ಮದಲ್ಲಿ ಹೇಗೆ ಪಾತ್ರ ಫಿಕ್ಸ್ ಇದೆ. ಆತ್ಮ ಬಿ ಅವಿನಾಶಿ ಹೇ ಪಾಠ ಬಿ ಅವಿನಾಶಿ. ಆತ್ಮನೂ ಅವಿನಾಶಿ ಪಾತ್ರನೂ ಕೂಡ ಅವಿನಾಶಿ. ವಂಡ್ರ್ ಹೇನಾ ये सारा बना बनाया खेल है. ಆಶ್ಚರ್ಯ ಅಲ್ವಾ. ಇದು ಪೂರ ಮಾಡಲ್ಪಟ್ಟ ನಾಟಕ. ಕತೆ ಬಿ ಹೇ ಬನಿ ಬನಾಯಿ ಬನ್ ರಹಿ ಕುಚ್ ಬನನಾ ನಾಹಿ. ಹೇಳ್ತಾರಲ್ವ ಮಾಡಿ ಮಾಡಲ್ಪಡುತ್ತಿರುವ ಮುಂದೆ ಮಾಡದಂತಿರುವ. ಡ್ರಾಮಾ ಮೇ ಜೋ ನೂಂದ್ ಹೇ ಮತ್ತು ಜರೂರ್ ಹೋಗ. ನಾಟಕದಲ್ಲೇನು ಫಿಕ್ಸ್ ಇದೆಯೋ ಅದು ಅವಶ್ಯವಾಗಿ ಆಗ್ತದೆ. ಚಿಂತಾ ಕಿ ಬಾತ್ ನೈ. ಯಾವುದೇ ಚಿಂತೆಯ ಮಾತಿಲ್ಲ. तो बच्चों को अब अपने आप से प्रतिज्ञा करनी है कि कुछ भी हो जाए आंसू भी नहीं बहाएंगे. ನೀವು ಮಕ್ಕಳಿಗೆ ಈಗ ನಿಮ್ಮ ಜೊತೆಗೆ ನೀವೇ ಪ್ರತಿಜ್ಞೆ ಮಾಡ್ಕೊಳ್ಬೇಕು. ಬೇಕಾದಾಗಲಿ ಏನೇ ಆಗಲಿ ಎಷ್ಟೇ ದೊಡ್ಡ ಸಮಸ್ಯೆ ಬರಲಿ ಯಾವ ಕಾರಣಕ್ಕೂ ಕಣ್ಣೀರು ಬರಲು ಬಿಡಬಾರ್ದು ಅಂತಾರೆ ಬಾಬಾ. ಫಲಾನಾ ಮರ್ ಗಯ ಆತ್ಮನೇ ಜಾಕರ್ ದೂಸರಾ ಶರೀರ ಲಿಯಾ ಫಿರ್ ರೋನೆ ಕಿ ಕ್ಯಾ ದರ್ಕಾರ. ಬಾಬಾ ಹೇಳ್ತಾರೆ ಆತ್ಮ ಹೊರಟೋಯ್ತು, ಇಂಥವ್ರು ಶರೀರ ಬಿಟ್ಟರು. ಬಾಬಾ ಹೇಳ್ತಾರೆ ಅಳೋ ಅವಶ್ಯಕತೆ ಏನಿದೆ ಅಂತ. ವಾಪಸ್ ತೋ ಆ ನೈ ಸಕ್ತೆ. ಹೋದವರು ವಾಪಸ್ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆಸೋ ಆಯಾ ನಪಾಸ್ ಹುಯೆ इसलिए ಬಾಬಾ कहते हैं प्रतिज्ञा करो कि हम कभी रोएंगे नहीं. ಬಾಬಾ ಹೇಳ್ತಿದ್ದಾರೆ ಕಣ್ಣೀರು ಬಂತು ಫೇಲ್ ಆದರೂ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಪ್ರತಿಜ್ಞೆ ಮಾಡಿರಿ ನಾವೆಂದಿಗೂ ಅಳಲ್ಲ ಅಂತ. ಪರ್ವಾತಿ ಪಾರ್ ಬ್ರಹ್ಮ ಮೇ ರಹನೆ ವಾಲೆ ಬಾಪ್ ಕಿ
वह मिल गया तो बाकी क्या चाहिए. ಚಿಂತೆ ಇತ್ತು ದೂರ ಬ್ರಹ್ಮನಲ್ಲಿರುವಂತಹ ತಂದೆ ಅವ್ರನ್ನ ಮಿಲನ ಮಾಡಬೇಕು ಅಂತ. ಈಗ ಅವ್ರು ಸಿಕ್ಕರು ಅಂದಾಗ ಇನ್ನೇನು ಬೇಕು ನಿಮಗೆ ಅಂತಾರೆ ಬಾಬಾ. बाप कहते हैं तो मुझ बाप को याद करो, मैं एक ही बार आता हूँ यह राजधानी स्थापन करने लिए, इसमें लड़ाई आदि की कोई बात नहीं. ಬಾಬಾ ಹೇಳ್ತಾರೆ, ನೀವು ನನ್ನ ತಂದೆಯನ್ನು ನೆನಪು ಮಾಡಿ, ನಾನು ಒಂದೇ ಬಾರಿ ಬರ್ತೇನೆ ಈ ರಾಜಧಾನಿ ಸ್ಥಾಪನೆ ಮಾಡೋದಕ್ಕೋಸ್ಕರ, ಇದರಲ್ಲಿ ಜಗಳದ ಯಾವುದೇ ಮಾತಿಲ್ಲ. ಗೀತಾ ಮೇ ದಿಕ್ಕಾಯೇ ಹೇ ಲಡಾಯಿ ಲಗಿ ಸಿರ್ ಪಾಂಡವ್ ಬಚ್ಚೆ. ಗೀತೆಯಲ್ಲಿ ಏನು ತೋರಿಸಿದ್ರು ಅಂದರೆ ಯುದ್ಧ ನಡೀತು, ಅದರಲ್ಲಿ ಕೇವಲ ಪಾಂಡವರು ಉಳ್ಕೊಂಡ್ರು. ಕುತ್ತಾ ಸಾತ್ ಮೇಲೆ ಪಹಾಡೋ ಪರ್ ಗಲ್ಗೈ. ಅದನ್ನು ಏನು ತೋರಿಸ್ತಾರೆ, ಒಂದು ನಾಯಿಯನ್ನು ಜೊತೆ ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಕರಗಿ ಹೋದರು ಅಂತ. ಜೀತ್ ಪಾನಿ ಅವ್ರು ಮರ್ಗೈ ಬಾತಿನೇ ಇಟ್ಟು ಬಾಬಾ ಹೇಳ್ತಾರೆ, ಗೆದ್ದರು ಮುಂದೆ ಸತ್ರು ಅಂದರೆ ಇದರಲ್ಲಿ ಏನು ಅರ್ಥನೂ ಕೊಡಲ್ಲ ಇದು ಅಂತ. ಹಾಗಾದ್ರೆ ಯುದ್ಧ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಬಾಬನ ಪ್ರಶ್ನೆ. ಯಸಾಭೆ ದಂತಕಥೆ, ಇದೆಲ್ಲ ದಂತಕಥೆಗಳು. ಇಸ್ಕೋ ಕಹಾ ಜಾತಾ ಹೈ ಭಕ್ತಿ ಮಾರ್ಗ. ಬಾಪ್ ಕಹತೆ ಮೈ ತುಮಕೋ ಇಸ್ಸೆ ವೈರಾಗ್ಯ ಹೋನಾ ಚಾಹಿಯೆ, ಪುರಾಣಿ ಚೀಸ್ ಸೆ ನಫರತ್ ಹೋತಿ ಹೇ ನ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಇದರಿಂದ ವೈರಾಗ್ಯ ಬರಬೇಕು. ಹಳೆ ವಸ್ತುಗಳ ಮೇಲೆ ವೈರಾಗ್ಯ ಬರುತ್ತಲ್ವ. ನಫರತ್ ಖಡಾ ಅಕ್ಷರ ಹೇ, ವೈರಾಗ್ಯ ಅಕ್ಷರ ಮೀಠಾ ಹೇ. ತಿರಸ್ಕಾರ ಅನ್ನೋದು ಸ್ವಲ್ಪ ಕಠಿಣ ಆಗ್ತದೆ ಅಕ್ಷರ, ವೈರಾಗ್ಯ ಅಂದಾಗ ಅದು ಮಧುರ ಅನ್ನಿಸ್ತದೆ. ಜಬ್ ಜ್ಞಾನ ಮಿಲ್ತಾ ಹೇ ತೋ ಫಿರ್ ಭಕ್ತಿ ಕಾ ವೈರಾಗ್ಯ ಹೋ ಜಾತಾ ಹೇ. ಜ್ಞಾನ ಸಿಕ್ಕ ಮೇಲೆ ಭಕ್ತಿಯಿಂದ ವೈರಾಗ್ಯ. ಸತ್ಯುಗ ತ್ರೇತಾ ಮೇ ತೋ ಫಿರ್ ಜ್ಞಾನ ಕಿ ಪ್ರಾರಬ್ಧ 21 ಜನ್ಮೋं के लिए मिल जाती है. ಸತ್ಯುಗ ತ್ರೇತಾದಲ್ಲಿ ಜ್ಞಾನದ ಪ್ರಾರಬ್ಧ 21 ಜನ್ಮಗಳಿಗೋಸ್ಕರ ಸಿಗ್ತದೆ. ಜ್ಞಾನ ಕಿ ದರ್ಕಾರ ನೈ ಇರತಿ. ಬಾಬಾ ಹೇಳ್ತಾರಲ್ಲಿ ಜ್ಞಾನದ ಅವಶ್ಯಕತೆ ಇರೋದಿಲ್ಲ. ಫಿರ್ ಜಬ್ ವಾಮ ಮಾರ್ಗ ಮೇ ಜಾತೆ ಹೋ ತೋ ಸಿಡಿ ಉತರ್ತೆ ಹೋ. ಯಾವಾಗ ನೀವು ವಾಮ ಮಾರ್ಗಕ್ಕೆ ಹೋಗ್ತೀರಾ, ಮೆಟ್ಲು ಇಳಿತೀರಾ. ಅಭಿ ಹೇ ಅಂತ. ಬಾಪ್ ಕಾತೆ ಅಭಿ ಇಸ್ ಪುರಾನಿ ದುನಿಯಾ ಸೆ ತುಮ್ ಬಚ್ಚೋಂ ಕೋ ವೈರಾಗ್ಯ ಆನಾ ಹೇ. ಈಗಂತೂ ಅಂತ್ಯ. ಬಾಬಾ ಹೇಳ್ತಾರೆ, ಹಳೆ ಜಗತ್ತಿನ ಜೊತೆಗೆ ನೀವು ಮಕ್ಕಳಿಗೆ ವೈರಾಗ್ಯ ಬರಬೇಕು. ತುಮ್ ಅಭಿ ಶೂದ್ರ ಸೆ ಬ್ರಾಹ್ಮಣ ಬನೆ ಹೋ ಫಿರ್ ಸೋ ದೇವತಾ ಬನೆಂಗೆ. ಈಗ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ, ಮುಂದೆ ದೇವತೆಗಳಾಗ್ತೀರ. ಅವ್ರ ಮನುಷ್ಯ ಇನ್ ಬಾತೋಂ ಸೆ ಕ್ಯಾ ಜಾನೆ. ಉಳಿದ ಮನುಷ್ಯರು ಈ ಮಾತುಗಳನ್ನು ಏನು ತಿಳ್ಕೊಳ್ತಾರೆ. ಬಲ್ ವಿರಾಟ್ ರೂಪ ಕಾ ಚಿತ್ರ ಬನಾತೆ ಪರಂತು ಉಸ್ಮೇ ನ ಚೋಟಿ ಹೇ ನ ಶಿವ ಹೇ. ಈ ವಿರಾಟ ರೂಪ ತೋರಿಸ್ತಾರೆ ನೋಡಿ, ಅದರಲ್ಲಿ ಬ್ರಾಹ್ಮಣರು ಇಲ್ಲ, ಜುಟ್ಟು ಬ್ರಾಹ್ಮಣರ ಜುಟ್ಟು ಅಂದರೆ ಬ್ರಾಹ್ಮಣರು ಇಲ್ಲ, ಶಿವನೂ ಇಲ್ಲ. ಕಾದೇತೆ ಹೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ, ಹೀಗೆ ಹೇಳ್ತಾರೆ ಅವರು. ದೇವತೆಗಳು, ಕ್ಷತ್ರಿಯರು, ವೈಶ್ಯ ಶೂದ್ರರು ಅಂತ. ಬಸ್ ಶೂದ್ರ ಸೆ ದೇವತಾ ಕೈಸೆ ಕೌನ್ ಬನಾತೆ ಕುಚ್ ನೈ ಜಾನ್ತೆ. ಇನ್ನು ಶೂದ್ರರಿಂದ ದೇವತೆಗಳು ಹೇಗಾದರೂ ಯಾರು ಮಾಡಿದರು ಅನ್ನೋದೇನು ತಿಳ್ಕೊಂಡಿಲ್ಲ. ಬಾಪ್ ಕಾತೆ ತುಮ್ ದೇವಿ ದೇವತಾ ಕಿತನೇ ಸೌಕಾರ್ತೆ ಇರುವ ಸ ಪೈಸೆ ಕಹಾ ಗೈ. ಬಾಬಾ ಹೇಳ್ತಾರೆ, ನೀವು ದೇವಿ ದೇವತೆಗಳು ಎಷ್ಟು ಸೌಕಾರಿದ್ರಿ, ಅದೆಲ್ಲ ದುಡ್ಡು ಎಲ್ಲೋಯ್ತು ಅಂತಾರೆ ಬಾಬಾ. ಮಾತಾ ಟೇಕ್ತೆ ಟೇಕ್ತೆ ಟಿಪ್ಪಡ್ ಘಿಸಾತೆ ಪೈಸಾ ಗವಾಯ. ತಲೆ ಬಾಗ್ತಾ ಬಾಗ್ತಾ ಬಾಬಾ ಹೇಳ್ತಾರೆ, ತಲೆ ಹಚ್ಚಿ ನಿಮ್ಮ ಹಣೆ ಎಲ್ಲ ಸೌದು ಹೋಯ್ತು, ದುಡ್ಡು ಕಳ್ಕೊಂಡ್ರಿ ಅಂತಾರೆ ಬಾಬಾ. ಆ ಜಾಗ ಸೌದು ಹೋಗ್ತದೆ, ನಮ್ಮ ಹಣೆ ಸವ್ಯಲ್ಲ, ಆದರೆ ತಲೆ ಬಾಗಿ ಬಾಗಿ ದುಡ್ಡು ಕಳ್ಕೊಂಡ್ರಿ ಅಂತಾರೆ ಬಾಬಾ. ಕಲ್ಕಿ ಬಾತ್ ಹೈನಾ, ತುಮ್ಕೋ ಯಾ ಬನಾಕರ್ ಗಯೆ ಫಿರ್ ತುಮ್ ಕ್ಯಾ ಬನ್ ಗಯೆ ಹೋ. ನಿನ್ನೆ ಮಾತಲ್ವ, ನಿಮ್ಮನ್ನೀಗ ನಾನು ಮಾಡಿ ಹೋಗಿದ್ದೆ, ನೀವು ಏನಾದ್ರಿ ಇವತ್ತು ಅಂತಾರೆ ಬಾಬಾ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सर, जरमुई जगमुई के वार्तालाप से वातावरण खराब नहीं करना है. ಆ ಮಾತು ಈ ಮಾತು ಅಂದರೆ ಪರಚಿಂತನೆಯ ವಾರ್ತಾಲಾಪದಿಂದ ವಾತಾವರಣ ಹಾಳು ಮಾಡ್ಕೋಬಾರ್ದು. ಏಕಾಂತ ಮೇ ಬೈಟ್ ಸಚ್ಚೆ ಸಚ್ಚೆ ಆಶಿಕ್ ಬನ್ ಅಪ್ನೆ ಮಾಶಿಕ್ ಕೋ ಯಾದ್ ಕರ್ನಾ ಹೈ. ಏಕಾಂತದಲ್ಲಿ ಕುಳಿತು ಸತ್ಯ ಸತ್ಯ ಪ್ರಿಯತಮೆಯರಾಗಿ ತಮ್ಮ ಪ್ರಿಯತಮನನ್ನು ನೆನಪು ಮಾಡಬೇಕು. ಸೆಕೆಂಡ್, ಅಪ್ನೆ ಆಪ್ ಸೆ ಪ್ರತಿಜ್ಞಾ ಕರ್ನಿ ಹೈ ಕಿ ಕಭಿ ಭಿ ರೋಯೆಂಗೆ ನಹಿ. ನಿಮಗೆ ನೀವೇ ಪ್ರತಿಜ್ಞೆ ಮಾಡ್ಕೊಳ್ಬೇಕು, ಎಂದಿಗೂ ನಾವು ಅಳೋದಿಲ್ಲ. ಆಂಖೋ ಸೆ ಆಂಸು ನಹಿ ಬಹಾಯೆಂಗೆ. जो सर्विसेबल बाप के दिल पर चढ़े हुए हैं उनका ही संग करना है. ನಮ್ಮ ಕಣ್ಣಿಂದ ಎಂದೂ ನೀರು ಬರಲಿಕ್ಕೆ ಬಿಡಲ್ಲ ಅಂತ ಪ್ರತಿಜ್ಞೆ ಮಾಡಿ, ಇನ್ಯಾರು ಸೇವಾದಾರಿಗಳಿದ್ದಾರೆ, ಬಾಬನ ಹೃದಯವನ್ನು ಏರಿರ್ತಾರೆ, ಅಂಥವ್ರ ಸಂಗ ಮಾಡಿ. ಅಪ್ನ ರಜಿಸ್ಟ್ರ್ ಬಹುತ್ ಅಚ್ಚಾ ರಖ್ನಾ ಹೈ. ತಮ್ಮ ರಜಿಸ್ಟ್ರ್ ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು. ವರದಾನ, पावरफुल वृत्ति द्वारा मनसा सेवा करने वाले विश्व कल्याणकारी भव. ಶಕ್ತಿಶಾಲಿ ವೃತ್ತಿಯ ಮೂಲಕ ಮನಸಾ ಸೇವಾ ಮಾಡುವಂತಹ ವಿಶ್ವ ಕಲ್ಯಾಣಕಾರಿಯಾಗಿರಿ.
विश्व की तड़पती हुई आत्माओं को रास्ता बताने के लिए साक्षात बाप समान ಮೈಟ್ ಹೌಸ್ ಬನೋ. ವಿಶ್ವದಲ್ಲಿ ಚಡ್ಪಡಿಸ್ತಿರುವಂತಹ ಬೇಜಾರಾಗಿರುವಂಥ ಆತ್ಮಗಳಿಗೆ ದಾರಿ ತೋರಿಸೋದಕ್ಕೋಸ್ಕರ ಸಾಕ್ಷಾತ್ ತಂದೆ ಸಮಾನ ಮೈಟ್ ಹೌಸ್ ಆಗಿ. ಲಕ್ಷ್ಯ ರಖೋಕಿ ಹರ್ ಆತ್ಮಕ್ಕೂ ಕುಚ್ ನ ಕುಚ್ ದೇನ. ಒಂದು ಲಕ್ಷ್ಯ ಇರಬೇಕು ನಮಗೆ, ಯಾವುದಾದ್ರೂ ಆತ್ಮಕ್ಕೆ ಏನಾದರೂ ಒಂದು ನಮ್ಮಿಂದ ಸಿಗಬೇಕು, ನಾವು ಕೊಡಬೇಕು ಅಂತ. ಚಾಹೆ ಮುಕ್ತಿದೋ ಚಾಹೆ ಜೀವನ್ ಮುಕ್ತಿ. ಬಾಬಾ ಹೇಳ್ತಾರೆ ಅವ್ರಿಗೆ ಸುಖ ಆದರೂ ಕೊಡ್ರಿ, ನೆಮ್ಮದಿ ಆದರೂ ಕೊಡ್ರಿ, ಮುಕ್ತಿ ಆದರೂ ಕೊಡ್ರಿ, ಜೀವನ್ ಮುಕ್ತಿ ಆದರೂ ಕೊಡಿ. ಸರ್ವಕ್ಕೆ ಪ್ರತಿ ಮಹಾದಾನಿ और वरदानी बन. बाबा ಹೇಳ್ತಾರೆ ಸರ್ವರ ಪ್ರತಿ वरदानी महादानी ಆಗ್ರಿ. अब भी अपने अपने स्थान की सेवा तो करते हो, लेकिन एक स्थान पर रहते मनसा शक्ति द्वारा ವಾಯುಮಂಡಲ ವೈಬ್ರೇಷನ್ द्वारा ವಿಶ್ವ ಸೇವಾ ಕರೋ. ಈಗ ಹೇಗೆ ನಿಮ್ಮ ಸ್ಥಾನದಲ್ಲಿ ಅಂತೂ ನೀವು ಇರ್ತೀರಾ, ಅಲ್ಲಿ ಸೇವಾ ಮಾಡ್ತೀರಾ. ಆದರೆ ಒಂದೇ ಸ್ಥಾನದಲ್ಲಿ ಇದ್ಕೊಂಡು ಮನಸಾ ಶಕ್ತಿ ಮೂಲಕ ವಾಯುಮಂಡಲ ವೈಬ್ರೇಷನ್ ಮೂಲಕ विश्व सेवे माड्री. ऐसी पावरफुल वृत्ति बनाओ जिससे वायुमंडल बने, तब कहेंगे विश्व कल्याणकारी आत्मा. ಈ ರೀತಿ ಶಕ್ತಿಶಾಲಿ ವೃತ್ತಿ ನಿಮ್ಮದನ್ನಾಗಿ ಮಾಡ್ಕೊಳ್ಳಿ, ವಾಯುಮಂಡಲ ರೂಪಿಸ್ಕೊಳ್ರಿ, ಅವಾಗ ಹೇಳಲಾಗ್ತದೆ ವಿಶ್ವ ಕಲ್ಯಾಣಕಾರಿ ಆತ್ಮ ಅಂತ. स्लोगन. आश्चर्यपन की एक्सरसाइज और व्यर्थ संकल्प रूपी भोजन की परहेज से स्वयं को तंदुरुस्त बनाओ. ಆಶ್ಚರ್ಯತನದ ಎಕ್ಸಸೈಸ್ ಮತ್ತು ವ್ಯರ್ಥ ಸಂಕಲ್ಪರೂಪಿ ಭೋಜನದ ಪತ್ತೆಯಿಂದ ಸ್ವಯಂವನ್ನು ಆರೋಗ್ಯ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತಾರೆ ಬಾಬಾ. अव्यक्त इशारे. सत्यता और सभ्यता रूपी कल्चर को अपनाओ. अब अपने भाषणों की रूपरेखा नहीं करो. ಈಗ ನೀವು ಭಾಷಣ ಮಾಡುವಂಥ ರೀತಿ ನೀತಿ ಚೇಂಜ್ ಮಾಡ್ಕೊಳ್ಳಿ. ವಿಶ್ವಶಾಂತಿಗೆ ಭಾಷಣ तो बहुत कर लिए. ಬಾಬಾ ಹೇಳ್ತಾರೆ ವಿಶ್ವಶಾಂತಿಯ ಭಾಷಣ ಏನೋ ಭಾಳ ಮಾಡಿದ್ರಿ, ಆದರೆ ಆಧ್ಯಾತ್ಮಿಕ ಜ್ಞಾನ ಅಥವಾ ಶಕ್ತಿ ಏನಾಗಿದೆ, ಇದ್ರ ಸೋರ್ಸ್ ಯಾರು, ಎಲ್ಲ ಸತ್ಯತೆಯನ್ನು ಸಭ್ಯತಾಪೂರ್ವಕ ಸಿದ್ಧ ಮಾಡಿ. ಸಭಿ ಸಮझे कि ಭಗವಾನ್ ಕಾ ಕಾರ್ಯ ಚಲ್ ರहा. ಎಲ್ಲರೂ ತಿಳ್ಕೊಬೇಕು ಇಲ್ಲಿ ಭಗವಂತನ ಕಾರ್ಯ ನಡೀತಿದೆ. ಮಾತಾಯೇ ಬಹುತ್ ಅಚ್ಚಾ ಕಾರ್ಯ ಕರ್ ರಹಿ ಹೈ. ಮಾತೆಯವರು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸಮಯ ಪ್ರಮಾಣ ಯಬಿ ಧರ್ನಿ ಬನಾನಿ ಪಡೆ. ಸಮಯ ಪ್ರಮಾಣ ಇದು ಕೂಡ ಭೂಮಿ ತಯಾರು ಮಾಡಬೇಕಾಗಿತ್ತು. ಜೈಸೆ ಫಾದರ್ ಶೋ ಸನ್ ಹೇ, जैसे सन शोज फादर ही तब ಪ್ರತ್ಯಕ್ಷತಾ ಕಾ ಝಂಡಾ ಲಹರಾಯೇಗ. ಬಾಬಾ ಹೇಳ್ತಾರೆ ಸಮಯ ಪ್ರಮಾಣ ಈ ಭೂಮಿ ರೆಡಿ ಮಾಡಿಕೊಳ್ಳೇಬೇಕು. ಯಾವಾಗ ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡಿದರು ಅಂದಾಗ ನಾವೆಲ್ಲ ಮಕ್ಕಳು ಸೇರಿಕೊಂಡು ತಂದೆಯನ್ನು ಪ್ರತ್ಯಕ್ಷ ಮಾಡುವುದೇ ಪ್ರತ್ಯಕ್ಷತೆಯ ಬಾವುಟ ಹಾರಿಸೋದಾಗಿದೆ ಅಂತಾರೆ ಬಾಬಾ. ಅಚ್ಚಾ. ಓಂ ಶಾಂತಿ.